अस्सलामु अलैकुम रहमतुल्लाहि व बरकातु। बिस्मिल्लाहिर रहमानिर रहीम। ಪಾಠ 1. ಗುಸುಲ್ ಅಂದರೆ ಏನು ಮತ್ತು ಗುಸುಲ್ ಹೇಗೆ ಮಾಡಬೇಕು? ಗುಸುಲ್ ಅಂದರೆ ಸ್ನಾನ. ಗುಸುಲ್ ನಮ್ಮ ಮೇಲೆ ಯಾವಾಗ ಕಡ್ಡಾಯ ವಾಜಿಬಾಗುತ್ತೆ? ಜಿಮಾ ಅಂದರೆ ಹೆಂಡತಿ ಮತ್ತು ಗಂಡ ಕೂಡಿದ ನಂತರ. ಎಹ್ತಿಲಾಮ್ ಅಂದರೆ ನಿದ್ದೆಯಲ್ಲಿ ತೇವವನ್ನು ನೋಡಿದರೆ ಮತ್ತು ಮಹಿಳೆಯರ ತಿಂಗಳ ಮುಗಿದ ನಂತರ. ಈಗ ನಾನು ಗುಸುಲ್ ಅಂದರೆ ಸ್ನಾನ ಮಾಡುವ ಫರೈಜ್ಗಳು ಹೇಳುತ್ತೇನೆ. ಬಾಯಿ ತುಂಬಿ ಕೀ ಮಾಡಬೇಕು. ಮೂಗಿನ ಮೆದು ಮೂಳೆ ತನಕ ನೀರು ಹಾಕಬೇಕು. ಕೂದಲು ಸಮವಾಗಿ ಒಣಗದಂತೆ ದೇಹದ ಮೇಲೆ ನೀರು ಹರಿಸಬೇಕು. ಈಗ ಸ್ನಾನ ಮಾಡುವುದು ಹೇಗೆ? ಶುದ್ಧೀಕರಣವನ್ನು ಬಯಸುವ ಉದ್ದೇಶದಿಂದ ಸ್ನಾನ ಮಾಡಬೇಕು. ಸ್ನಾನ ಮಾಡುವ ಮೊದಲು ಬಿಸ್ಮಿಲ್ಲಾ ಓದಬೇಕು. 2 ಕೈಗಳನ್ನು ಗಂಟೆಗಳ ಕಾಲ ತೊಳೆಯಬೇಕು. ಮೊದಲು ನಿರ್ಲಕ್ಷ್ಯ ದೂರ ಮಾಡಿ. ನಿರ್ಲಕ್ಷ್ಯವೆಂದರೆ ಹೊಲಸು. ಸ್ನಾನ ಮಾಡುವ ಮೊದಲು ವಜು ಮಾಡಿ 3 ಬಾರಿ ಇಡೀ ದೇಹದ ಮೇಲೆ ನೀರು ಸುರಿಸಿ. ದೇಹವನ್ನು ಉಜ್ಜಿ ಸ್ನಾನ ಮಾಡಿ. ಸ್ನಾನದಲ್ಲಿ ಏನು ಮಾಡಬಾರದು? ನೀರನ್ನು ಜಾಸ್ತಿ ಬಳಸಬಾರದು. ಸ್ನಾನದ ನಡುವೆ ಮಾತನಾಡಬಾರದು. ಸ್ನಾನ ಮಾಡುವಾಗ ಕಿಬ್ಲಾ ಕಡೆ ಮುಖ ಮತ್ತು ಬೆನ್ನು ಮಾಡಬಾರದು. ಮುಂಬರುವ ಪಾಠಗಳನ್ನು ಕೇಳಲು ನಮ್ಮ ಚಾನೆಲ್ ರಹಬರೆ ಇಸ್ಲಾಮಿಗೆ ಸಬ್ಸ್ಕ್ರೈಬ್ ಮಾಡಿ.